ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಮಾಡ್ತಾ ಇದ್ದೀವಿ ಪತ್ರೊಡೆ. ಪತ್ರೊಡೆ. ನಮ್ಮ ಮಲೆನಾಡಿನ ಸ್ಪೆಷಲ್ ಮಳೆಗಾಲದ ತಿನಿಸು. ಎಸ್, ಮಳೆಗಾಲದಲ್ಲೇ ಬೆಳೆಯೋದ ಇದು ಎಲೆ? ಹೌದು, ಈ ಟೈಮಲ್ಲೇ ಪತ್ರೊಡೆ ಮತ್ತೆ ಅಣಬೆ, ಕಳಲೆ ಅದೆಲ್ಲ ಮಲೆನಾಡ್ ಸ್ಪೆಷಲ್. ಅಂದ್ರೆ ಮಳೆಗಾಲದಲ್ಲಿ ದೇವ್ರು ಕೊಟ್ಟ ವರ ಅಂತ. ಹೊರಗಡೆ ಹೋಗಕ್ಕಾಗಲ್ಲ, ತುಂಬಾ ಮಳೆ ಇರುತ್ತೆ, ತರಕಾರಿಗಳು ತರದೇ ಇರಕ್ಕಾಗಲ್ಲ ಅಂದಾಗ ದೇವ್ರು ನಿಮ್ಮ ಮನೆ ಹತ್ರನೇ ಇರೋದನ್ನ ಮಾಡ್ಕೊಳ್ಳಿ ಅಂತ ಕೊಟ್ಟಿರೋದು ಅಂತ ನಮ್ಮ ಭಾವನೆ. ವಾ, ಯಾರ ಮನೇಲಿ ಗಾರ್ಡನ್ ಇಲ್ಲ ಅವ್ರು ಏನ್ ಮಾಡ್ಬೇಕು? ಮಲೆನಾಡಲ್ಲಿ ಮಳೆ ಜಾಸ್ತಿ ಅಂತ ದೇವ್ರು ಮಲೆನಾಡವ್ರು. ಪತ್ರೊಡೆ ಮಾಡಕ್ಕೆ ಇದ್ರ ಹೆಸರು ಇಂಗ್ಲಿಷ್ ಅಲ್ಲಿ ಟ್ಯಾರೋ ಲೀವ್ಸ್ ಅಂತ ಅಂತಾರೆ. ಮತ್ತೆ ಕಾಮೆಂಟ್ಸ್ ಅಲ್ಲಿ ನೀವು ಹಾಕ್ತೀರಾ ಅಂತ ನಂಗೆ ಗೊತ್ತು. ಸೊ ನೀವು ಸರ್ಚ್ ಮಾಡ್ಬೋದು. ಮಲೆನಾಡಲ್ಲಿ ಯಾರ್ಯಾರು ಇದ್ದೀರಾ ಮಾಡ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ನನಗಂತೂ ನಾನು ಹಾಸನದಲ್ಲಿ ಇದ್ದಾಗ ಇಲ್ಲಿಗೆ ಬರಕ್ ವೇಟ್ ಮಾಡ್ತಾ ಇದ್ದೆ, ಏನಕ್ಕಂದ್ರೆ ಇದನ್ನ ತಿನ್ನಕ್ ಸಿಗುತ್ತೆ ಅಂತ. ಹೌದು, ಅಷ್ಟು ಟೇಸ್ಟಿಯಾಗಿರುತ್ತೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಅದೂನು ನಮ್ಮಮ್ಮ ಇವಾಗ ಮಾಡ್ತಾರೆ. ಅದೇ ರೆಸಿಪಿ ಮಾಡಿ ಗೈಸ್, ನೀವು ಬೇರೆ ಯಾವ್ದು ಮಾಡ್ಬಿಡಿ, ಇದನ್ನೇ ಮಾಡಿ. ಸುಮಾರು ಟೈಪ್ ಇರುತ್ತೆ. ಸುಮಾರು ಟೈಪ್ ಇರುತ್ತೆ. ನಾನು ಹೇಳ್ಕೊಡೋದು ಮಾಡಿ, ಅದು ಆಕ್ಚುಲಿ ನಿಜವಾದ ಟೇಸ್ಟ್ ಇದೇನೆ. ನಾನು ತುಂಬಾ ತರ ಮಾಡಿದೀನಿ, ಬಟ್ ನಮಗೂ ಇಷ್ಟ ಆಗೋದು ಇದನ್ನೇ, ನಿಮ್ಗೂ ಇದನ್ನೇ ಇಷ್ಟ ಆಗತ್ತೆ ಅನ್ಕೊಂಡಿದೀನಿ. ಹೌದು, ಸೊ ಕಂಪ್ಯಾರಿಸನ್ ಮಾಡಿ ಯಾವ್ದು ಬೆಸ್ಟ್ ಅದನ್ನೇ ನಿಮಗೆ ಕೊಡ್ತಾ ಇದೀವಿ ನಾವು. ಬನ್ನಿ ಮಾಡೋಣ. ಸೊ ಮಮ್ಮ ಏನೇನ್ ಬೇಕಂತ ಹೇಳಕ್ ರೆಡಿ ಇದೀರಾ? ರೆಡಿ ಇದ್ದೀನಿ, ಬನ್ನಿ. ಓಕೆ, ಇಲ್ಲಿ ಎಲ್ಲ ರೆಡಿ ಇದೆ. ಸೊ ಇದೇ ನಮ್ಮ ಟ್ಯಾರೋ ಲೀವ್ಸ್, ಓಕೆನಾ? ಸೊ ಈ ತರ ನೋಡಿ, ಇದನ್ನ ನಾವೇನ್ ಮಾಡಿದೀವಿ ಅಂದ್ರೆ ಕ್ಲೀನ್ ಆಗಿ ತೊಳೆದು ಆಯ್ತಾ, ಒರೆಸ್ಬಿಟ್ಟು ಹಿಂದ್ಗಡೆ ಎಲ್ಲ ತೆಗ್ದಿದೀವಿ. ಓಕೆ, ಸೊ ಇದ್ರ ವಿಡಿಯೋ ಈಗ ಹಾಕ್ತೀನಿ ನೋಡಿ. ಸೊ ಗೈಸ್, ಬಿಹೈಂಡ್ ದ ಸೀನ್ಸ್ ನೋಡಿ. ಇಲ್ಲಿ ಪತ್ರೊಡೆ ಮಾಡೋಕ್ಕೆ ಎಲೆ ಏನಿದೆ ಹಿಂದ್ಗಡೆ ಈ ಥರ ನೀಟಾಗಿ ನಿಧಾನಕ್ಕೆ ತಕ್ಕೊಳ್ಳಿ. ಏನಕ್ಕಂದರೆ ಕಡ್ತಾ ಬರಬಾರ್ದು ಅಂತ ಅಲ್ಲಮ್ಮ. ಈ ಥರ ಎಲ್ಲ ನೀಟಾಗಿ ಸೈಡಿಂದು ಮಧ್ಯದ್ದು ಎಲ್ಲ. ಇಲ್ಲಾಂದ್ರೆ ಬಾಯಿ ಕರ್ತಾ ಬರುತ್ತೆ. ಬಾಯಿ ಕರ್ತಾ ಬರಬಾರ್ದು ಅಂದ್ರೆ ಈ ತರ ತಕ್ಕೋಬೇಕು. ಎಸ್, ಇಲ್ಲಿ ನೋಡಿ ತೆಗ್ದಿ ಇಡ್ತಾ ಇದ್ದಾರೆ. ಓಕೆ ಮಮ್ಮ, ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ. ಫಸ್ಟು ಎಲೆ ತಗೊಂಡಿದ್ದೀನಿ, ಒಂದು 6-7 ಎಲೆ ತಗೊಂಡಿದ್ದೀನಿ. ಚಿಕ್ಕದು ತಗೋಬೇಕು, ದೊಡ್ಡ ತಗೋಬಾರ್ದು. ಕಡಲೆ ಹಿಟ್ಟು ತಗೊಂಡಿದ್ದೀನಿ, ಹುಣಸೆ ಹಣ್ಣಿನ ರಸ, ಬಿಳಿ ಎಳ್ಳು, ಖಾರದ ಪುಡಿ, ಧನಿಯಾ ಪುಡಿ, ಹೂವಿನ ಕಾಳು, ಅರಿಶಿನ ಪುಡಿ, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಬೆಲ್ಲ, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಎಣ್ಣೆ. ಓಕೆ, ಸೊ ಫಸ್ಟ್ ಸ್ಟೆಪ್ ಎಂತ ಮಮ್ಮ? ಫಸ್ಟ್ ರುಬ್ಕೊಳ್ಳೋದು. ಫಸ್ಟು ಮಿಕ್ಸಿ ತಗೊಬೇಕು. ಮಿಕ್ಸಿಗೆ ಹಸಿಮೆಣಸನ್ನು ಹಾಕಬೇಕು. ಖಾರ ನಿಮಗೆ ಎಷ್ಟು ಮನೆಯಲ್ಲಿ ಮಕ್ಕಳೆಲ್ಲ ತಿಂತಾರೆ ಹಂಗೆ. ಹಸಿಮೆಣಸು ಹಾಕಿದ್ದೀನಲ್ವಾ, ಶುಂಠಿ ಹಾಕ್ತೀನಿ. ಓಕೆ, ಬೆಳ್ಳುಳ್ಳಿ ಹಾಕ್ತೀನಿ. ಓಕೆ, ಜೀರಿಗೆ ಹಾಕ್ತೀನಿ. ಓಕೆ, ಇದಿಷ್ಟನ್ನ ರುಬ್ಕೊಂಡು ಬರಬೇಕು. ಓಕೆ, ರುಬ್ಕೊಂಡಾಗಿದೆ ನಮ್ಮಮ್ಮ. ಈ ತರ ಒಂದು ಪೇಸ್ಟ್ ಆಗಿದೆ. ಈಗ 1 ಕಪ್ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಓಕೆ, 1 ಕಪ್ ಕಡಲೆ. ಬೌಲ್ ತೋರಿಸಿ, ಬೌಲ್ ಎಷ್ಟು ಕ್ಯೂಟ್ ಆಗಿದೆ. ಇದು ನಿಮ್ಮ ಪಪ್ಪ ಚಿಂಗ್ಚಾನ್ ಪಪ್ಪ. ಚಿಂಗ್ಚಾನ್ ವಿಶಾಲ. ಹಿಮವಾರಿ ನಾನು. ಗೈಸ್, ಕಾರ್ಟೂನ್ ಯಾರಿಗೆ ನೋಡ್ತಿರ್ತೀರಾ ಅವ್ರಿಗೆ ಗೊತ್ತಿರೋದು. ನೋಡಿ, ಇದಿಷ್ಟು ಮಸಾಲೆನ ಹಾಕ್ಬೇಕು. ಓಕೆ, ನೆಕ್ಸ್ಟ್ ಏನ್ ಬರ್ತಾ ಇದೆ? ಅರಿಶಿನ ಪುಡಿ, ಹೂವಿನ ಕಾಳು, ಓಮ. ಏನ್ ಹೇಳ್ತೀರಾ? ಹೂವಿನ ಕಾಳು, ಓಮ, ಧನಿಯಾ. ಓಕೆ, ಖಾರದ ಪುಡಿ. ಓಕೆ, ಬೆಲ್ಲ, ಸ್ವಲ್ಪ ಗರಂ ಮಸಾಲೆ. ಓಕೆ, ಹುಣಸೆ ಹಣ್ಣಿನ ರಸ. ಇದು ನನಗೆ ಫೇವ್ರೆಟ್ ಪಾರ್ಟ್. ಅಂದ್ರೆ ಇದು ಹಾಕ್ಲೇಬೇಕು, ಇಲ್ಲ ಅಂದ್ರೆ ಬಾಯೆಲ್ಲ ಕೆರೆತ. ಆಮೇಲೆ ಒಂಥರ ಖಟ್ಟ ಮಿಟ್ಟ ಫ್ಲೇವರ್ ಇರುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಸ್ವೀಟು, ಹುಳಿ, ಖಾರ ಎಲ್ಲ ಇರುತ್ತೆ. ಆಮೇಲೆ ಇನ್ನೊಂದು, ಮೊದಲೆಲ್ಲ ಅಮಟೆಕಾಯಿ ಯೂಸ್ ಮಾಡೋರು ಈ ಸೊಪ್ಪಿಗೆ ಏನಾದ್ರು ಮಾಡ್ಬೇಕು ಅಂತ ಅಂದ್ರೆ. ಈಗ ಸಿಗದೆ ಇರೋ ಕಾರಣಕ್ಕೆ ಹುಣಸೆ ಹಣ್ಣು. ಬಟ್ ಪತ್ರೊಡೆ ಹುಣಸೆ ಹಣ್ಣು ನೀರೇ ಹಾಕೋದು, ಇಲ್ಲ ಲಿಂಬೆಹಣ್ಣು ಹಾಕ್ತಾರೆ. ಇದು ಮೇನ್ ಹಾಕ್ಲೇಬೇಕು, ಜಾಸ್ತಿನೇ ಹಾಕ್ಬೇಕು, ಇಲ್ಲ ಅಂದ್ರೆ ಕೆರಿಯುತ್ತೆ. ಓಕೆ, ಇಂಗು, ಸ್ವಲ್ಪ ಇಂಗು. ಡನ್. ಸ್ವಲ್ಪ ಎಣ್ಣೆ, ಒಂದು 2 ಸ್ಪೂನ್ ಅಷ್ಟು ಎಣ್ಣೆ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಎಳ್ಳುನು ಹಾಕಿ ಎಳ್ಳು ಸ್ವಲ್ಪ ಹಾಕ್ತೀನಿ, ಸ್ವಲ್ಪ ಆಮೇಲೆ ಫ್ರೈ ಮಾಡ್ತೀವಲ್ಲ ಅವಾಗ ಹಚ್ಕೊಂಡು ಮಾಡೋಕ್ಕಾಗತ್ತೆ. ಈಗ ಸ್ವಲ್ಪ ಉಪ್ಪು ತಗೊಬರೋಣ. ಓಕೆ,
ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆ್ಯಕ್ಚುಲಿ ಇದಕ್ಕೆ ಅಕ್ಕಿ ನೆನೆಸಿ ತೆಂಗಿನಕಾಯಿ ಹಾಕಿ ಆಮೇಲೆ ಧನಿಯಾ, ಮೆಂತೆ, ಜೀರಿಗೆ, ಮೆಣಸಿನ್ಕಾಯಿ ರುಬ್ಬಿಟ್ಟು ಉದ್ದಿನಬೇಳೆ ಎಲ್ಲ ಮಿಕ್ಸ್ ಮಾಡ್ತಾರೆ. ನಾನು ಅದು ಮಾಡಿದ್ದೀನಿ, ಸುಮಾರು ಥರ ಮಾಡಿದ್ದೀನಿ. ಬಟ್ ನನಗೆ ಇಷ್ಟ ಆಗಿರೋದು ಇದನ್ನೇ. ಮಹಾರಾಷ್ಟ್ರದಲ್ಲಿ ಆಲೂ ವಡಿ ಅಂತಾರೆ, ಆಮೇಲೆ ಮೋಸ್ಟ್ಲಿ ಗುಜರಾತಲ್ಲಿ ಪಾತ್ರ ವಡಿ ಏನೋ ಅಂತಾರೆ. ಹೌದಾ? ಅಂದರೆ ಎಲೆಗೆ ಅಂತ ಹೇಳ್ತಾರೆ. ಓಕೆ. ಮಹಾರಾಷ್ಟ್ರ ಗುಜರಾತಲ್ಲೆಲ್ಲಾನು ಕಡಲೆ ಹಿಟ್ಟು ಯೂಸ್ ಮಾಡೋದು. ಇಲ್ಲಿ ಕರ್ನಾಟಕದಲ್ಲಿ ಅಕ್ಕಿ ಯೂಸ್ ಮಾಡ್ತಾರೆ. ಬಟ್ ನನ್ನ ಲೆಕ್ಕದಲ್ಲಿ ಅದಕ್ಕಿಂತ ಇದು ಟೇಸ್ಟ್ ಆಗಿರತ್ತೆ ಅಂತ ನಾನು ಇದನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನನಗೆ ಇಷ್ಟ ಆಗಿರ್ತಿದ್ದನ್ನ ನಿಮಗೆ. ಸೊ ಕನ್ಸಿಸ್ಟೆನ್ಸಿ ತೋರಿಸಿ. ಓಕೆ, ಕನ್ಸಿಸ್ಟೆನ್ಸಿ ಈ ತರ ಇರಬೇಕು. ಎಲ್ಲ ಚೆನ್ನಾಗಿ ಕಲಸಿರ್ಬೇಕು. ಬೆಲ್ಲ, ಹುಣಸೆ ಹಣ್ಣು, ಇಂಗು ಎಲ್ಲ ಕರೆಕ್ಟಾಗಿ ಕಲಿಸ್ಕೊಂಡು, ಯಾಕಂದ್ರೆ ಒಂದ್ ಕಡೆ ಒಂದಿರಬಾರ್ದು. ಓಕೆ ಗೈಸ್, ಸೊ ಈ ತರ ಫಸ್ಟ್ ಒಂದು ಎಲೆನ ಉಲ್ಟಾ ಈ ತರ ಇಟ್ಕೊಳ್ಳಿ. ದೊಡ್ಡ ಎಲೆ, ಫಸ್ಟ್ ದೊಡ್ಡ ಎಲೆ ತಗೊಳ್ಳಿ. ಓಕೆ ಓಕೆ, ನೀಟಾಗಿ ಈ ತರ ಹಚ್ಚಿ. ಹಿಂಗಿದೆ ಅಲ್ಲ ಈ ಕಡೆ ಸೈಡು, ಇದು ಹಿಂಗ್ ಬರ್ಬೇಕು. ನೆಕ್ಸ್ಟ್ ಎಲೆ ಈ ತರ ಉಲ್ಟಾ. ಸೊ ಗೈಸ್, ಇದು ಬೇಸಿಕಲಿ ಹೆಂಗೆ ಅಂದ್ರೆ ಇಡ್ತಾ 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 ಹೋಗ್ಬೇಕು, ಉಲ್ಟಾ ಉಲ್ಟಾ ಉಲ್ಟಾ. ಇನ್ನೊಂದು ತೋರಿಸಿ. ಹಿಂಗೆ ಈಗ ಮತ್ತೆ ಹೀಗೆ ಬಟರ್ಫ್ಲೈ ಇದ್ದಂಗಿದೆ ನೋಡಿ ಎಲೆಗಳು. ಗೈಸ್, ಈಗ ಜಸ್ಟ್ ನಾನು ಮುಸುಡಿ ಹೊಡ್ಕೊಂಡೆ, ಅದಕ್ಕೆ ವಾಯ್ಸ್ ಬರ್ತಿಲ್ಲ. ಇಲ್ಲಿ ನೋಡಿ ಗೈಸ್, ನಮ್ಮಮ್ಮ ನೀರ್ ಬಿಸಿಗಿಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ನೀರಿದೆ, ಇದ್ ಮೇಲ್ಗಡೆ ಗೊತ್ತಲ್ಲ ನಿಮಗೆ. ಸೊ ಹಬೇಲಿ ನೆಕ್ಸ್ಟ್ ಇದನ್ನ ಬೇಯಿಸ್ಬೇಕು. ಸೊ ಗೈಸ್, ಪತ್ರೊಡೆ ಮಾಡಾದ್ಮೇಲೆ ನಮ್ದೊಂದು ಶಾರ್ಟ್ಸ್ ಇನ್ ಶೂಟು ಇದೆ. ಕಾಮಿಡಿ ಮಾತ್ರ ಮಸ್ತಾಗಿದೆ, ನೋಡೋದು ಮರಿಬೇಡಿ. ಯಾರ್ಯಾರು ಈ ಲಾಂಗ್ ವಿಡಿಯೋ ನೋಡ್ತಾ ಇದ್ದೀರಾ, ಪಾಸ್ ಮಾಡಿ ಹೋಗ್ಬೇಡಿ, ಮುಗಿಸ್ಬಿಟ್ಟು ಆಮೇಲೆ ಹೋಗಿ ನೋಡಿ ಶಾರ್ಟ್ಸ್. ಸೊ ಇವಾಗ ಡನ್ ಆಗಿದೆ ಎಲ್ಲ ಹಚ್ಚಿ. ನೆಕ್ಸ್ಟ್ ಪ್ರೋಸೆಸ್ ಏನ್ಮಾ? ಫೋಲ್ಡಿಂಗ್ ಪ್ರೋಸೆಸ್. ಹಿಂಗೆ ಈಗ ಫಸ್ಟ್ ಫೋಲ್ಡ್ ಆಯ್ತು, ಸೆಕೆಂಡ್ ಫೋಲ್ಡ್ ಎಲ್ಲ ಲೇಯರ್ಗೂ ಹಚ್ತಾ ಹೋಗ್ಬೇಕಾ? ಹೌದು. ಕಡ್ತಾನು ಬರಬಾರ್ದು. ಕಡ್ತಾನು ಬರೋದಿಲ್ಲ, ಆಮೇಲೆ ಎಲ್ಲ ಕಡೆ ತಿನ್ನಕ್ಕೂ ಸರಿ ಇರುತ್ತೆ. ಓಕೆ. ಓ, ನಮ್ಮಮ್ಮ ಈಗ ಜಸ್ಟ್ ಇದನ್ನ ಬಿಡ್ಸಕ್ ಹೋಗಿ. ಇವಾಗ ಇದನ್ನ ನೀಟಾಗಿ ಎತ್ಕೊಳ್ಳಿ. ಇಲ್ಲಿ ನಾವು ನೀರ್ ಕುದಿಯಕ್ ಇಟ್ಟಿದ್ವಿ, ಇದನ್ನ ನೀಟಾಗಿಡಿ, ಮುಚ್ಚಿ. ಈಗ ಮುಚ್ಚಿಬಿಡಿ. ಸೊ ಇವಾಗ ಅದು 20 ಮಿನಿಟ್ಸ್ ಬೇಯುತ್ತಾ? ಒಂದು ರೋಲ್ ಇಟ್ಟಿದ್ದೀವಿ. 20 ಮಿನಿಟ್ಸ್ ಆದಮೇಲೆ ಟೇಸ್ಟ್ ಮಾಡಿ ನಡೀತಾ ಇರೋಣ ಅಷ್ಟೇ. ಆ್ಯಂಡ್ ಆಲ್ಸೋ ಲಾಸ್ಟ್ ವಿಡಿಯೋದಲ್ಲಿ ನಮಗೆ ಯಾರೋ ಹೇಳಿದ್ರು, ನೀವು ಡಯಟ್ ಅಂತೀರಾ, ತುಪ್ಪ ತಿಂತೀರಾ, ಹೆಲ್ದಿ ಅಂತೀರಾ, ತುಪ್ಪ ತಿಂತೀರಾ ಅಂತ. ಸೊ ಅವ್ರಿಗೆ ಹೇಳ್ಬಿಡಿಮ್ಮ, ದಿನಕ್ಕೆ ಎಷ್ಟು ಗ್ರಾಮ್ಸ್ ಆಫ್ ತುಪ್ಪ ಬಾಡಿಗೆ ಹೋಗ್ಬೇಕು ಅಂತ. ದಿನಕ್ಕೆ ಆಯುರ್ವೇದ ಪ್ರಕಾರ 20 ಗ್ರಾಮ್ಸ್ ತುಪ್ಪ ಬಾಡಿಗೆ ಹೋಗ್ಲೇಬೇಕು, ಪ್ರತಿಯೊಂದು ಮನುಷ್ಯಂಗೂ ಅಂತಾನೆ ಇರೋದು. ಎಸ್. ಹಂಗಂತ ತುಪ್ಪನ ಒಂದ್ಸಲ ತುಪ್ಪ ಆದ್ಮೇಲೆ ಮತ್ತೆ ಕಾಯ್ಸಕ್ ಹೋಗ್ಬೇಡಿ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಆಯ್ತಾ? ತುಪ್ಪ ಯಾವತ್ತು ಈಗ ಸಾರಿಗೆಲ್ಲ ಒಗ್ಗರಣೆ ಹಾಕೋ ಬದಲು ಊಟಕ್ಕೆ 1 ಸ್ಪೂನ್ ತುಪ್ಪ ಹಾಕೊಂಡ್ಬಿಟ್ರೆ ಅವಾಗ ಗುಡ್ ಕೊಲೆಸ್ಟ್ರಾಲ್ ಕೂಡ ಆಗುತ್ತೆ, ಬ್ಯಾಡ್ ಆಗೋದಿಲ್ಲ. ಆಯ್ತಾ? ಅಂಡ್ ಆಲ್ಸೋ ನೀವ್ ಇವಾಗ ಓಕೆ, ನೀವು ಪಲ್ಯಕ್ಕೂ ತುಪ್ಪ ಹಾಕ್ತಾ ಇದ್ದೀರಾ, ಚಪಾತಿಗೂ ತುಪ್ಪ, ಹಂಗೆ ಊಟಕ್ಕೂ ತುಪ್ಪ, ಹಂಗಲ್ಲ. ಇಡೀ ಡೇ ಅಲ್ಲಿ 20 ಗ್ರಾಮ್ಸ್ ತುಪ್ಪ ಅಥವಾ ಎಣ್ಣೆ ನಿಮ್ ಬಾಡಿಗೆ ಫ್ಯಾಟ್ ಹೋಗ್ಬೇಕು. ಸೊ ಅಷ್ಟು ಫ್ಯಾಟ್ ಇಸ್ ಗುಡ್. ಹೋಗಿ ಶೂಟ್ ಮಾಡೋಣ, ಶಾರ್ಟ್ಸ್ ಮಾಡಬೇಕು, ಆಮೇಲೆ ಹೋಗಿ ಶಾರ್ಟ್ಸ್ ನೋಡಿ ಬನ್ನಿ. ಓಕೆ, ಸೊ ಇವಾಗ ಆಗಿದೆ. ವಾವ್, ಇವಾಗ ಇದನ್ನ ಕಟ್ ಮಾಡೋಣ ನೀಟಾಗಿ ಸ್ಲೈಸಲ್ಲಿ. ಸೊ ನಾವು ತೆಗ್ದಿದ್ದೀವಿ ಇವಾಗ ತಾನೇ ಹಬೆಯಿಂದ. ಆ್ಯಂಡ್ ಇಲ್ಲಿ ನಮ್ಮ ಎಳ್ಳು ರೆಡಿ ಇದೆ. ಆ್ಯಂಡ್ ಸ್ಟವ್ ಮೇಲೆ ತವಾನು ಬಿಸಿ ಮಾಡಾಗಿದೆ. ಇವಾಗ ಇದನ್ನ ನೀಟಾಗಿ ತಣ್ಣಗಾದ್ಮೇಲೆ ಮಾಡಿ ಗೈಸ್, ತಣ್ಣಗಾದ್ಮೇಲೆ ಕಟ್ ಮಾಡಿ. ಏನಕ್ಕಂದ್ರೆ ಇಲ್ಲಾಂದ್ರೆ ನೀಟಾಗಿ ಕಟ್ ಆಗಲ್ಲ ಅದು. ಹೌದು, ತಣ್ಣಗಾದ್ಮೇಲೆ ಮಾಡಿ. ನಾನು ತೋರಿಸ್ತೀನಿ ಬನ್ನಿ. ವಾವ್, ಪರ್ಫೆಕ್ಟ್ ರೋಲ್ ಈ ಥರ ಕಟ್ ಆಗುತ್ತೆ ನೋಡಿ. ಈಗಲೂ ಒಂಚೂರು ಬಿಸಿನೇ ಇದೆ. ಈ ಥರ ಒಂಚೂರು ಹಿಂಗೆ ಹಾಕಿ ಎಳ್ಳನ್ನು ಫ್ರೈ ಮಾಡಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಇವಾಗ ಒಂದು ಸ್ವಲ್ಪ 1 ಸ್ಪೂನ್ ತುಪ್ಪನ ಸ್ವಲ್ಪ ಹಾಕಿ ಫ್ರೈ ಮಾಡಿ ಇದ್ರಲ್ಲಿ. ಸೊ ಇವಾಗ ಇದನ್ನ 1 by 1 ಉಲ್ಟಾ ಉಲ್ಟಾ ಮಾಡಿ ಥರ ಹಾಕಿ. ನೈಸ್. ಇಲ್ಲಿ ನೋಡಿ ಗೈಸ್, ಎಷ್ಟು ಕ್ರಿಸ್ಪಿ ಆಗಿದೆ. ಫ್ಲಿಪ್ ಮಾಡಿದ್ದಾರೆ ನಮ್ಮಮ್ಮ. ಇಲ್ಲಿ ನೋಡಿ,
ಇದ್ರ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತಂದ್ರೆ ನಾನು ಟೇಸ್ಟ್ ಮಾಡಬೇಕಾದ್ರೆ ಹೇಳ್ತೀನಿ ನಿಮಗೆ. ಓಕೆ ಗೈಸ್ ಬನ್ನಿ ಟೇಸ್ಟ್ ಮಾಡೋಣ. ನಮ್ಮ ಪತ್ರೊಡೆ ನಮ್ಮಮ್ಮ ಆಲ್ರೆಡಿ ಈ ಕಡೆ ತಿಂತಿದ್ದಾರೆ, ಅವರು ಮೈಕ್ ಹಾಕಿದ್ದಾರೆ, ಅವ್ರ ಶಬ್ದ ನಿಮಗೆ ಕೇಳಿಸ್ತಿರ್ಬೋದು. ಇವಾಗ ನಾನು ಆ್ಯಕ್ಚುಯಲ್ ಟೇಸ್ಟ್ ಮಾಡಿ ನಿಮಗೆ ರಿವ್ಯೂ ಕೊಡ್ತೀನಿ, ಬನ್ನಿ. ಇಷ್ಟು ನಾನೇ ತಿನ್ಬಿಡೋಣ ಅನ್ನಿಸ್ತಾ ಇದೆ, ಆದರೆ ಡಯಟಲ್ಲಿ ಇಷ್ಟೊಂದು ತಿನ್ನೋಕ್ಕಾಗಲ್ಲ. ತುಂಬ ಚೆನ್ನಾಗಿದೆ ಗೈಸ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ನನಗೆ ಗೊತ್ತಿಲ್ಲ ನೀವು ಯಾವ ಥರ ಮಾಡ್ತೀರಾ, ನಿಮ್ದು ಯಾವ್ಯಾವ ಸ್ಟೈಲ್ ಇದೆ ಅದೂ ನಂಗೆ ಕಾಮೆಂಟಲ್ಲಿ ಹಾಕಿರಿ. ಬಟ್ ಈ ಸ್ಟೈಲಲ್ಲಿ ಒಂದ್ಸಲಿ ಮಾಡಿ ಟ್ರೈ ಮಾಡಿ, ನೀವು ತುಂಬ ಇಷ್ಟಪಡ್ತೀರಾ. ನೀವು ದಿನ ಬೇಕಾದರೆ ಪತ್ರೊಡೆನೇ ತಿಂತಾ ಇರ್ತೀರಾ. ಅಷ್ಟು ಇಷ್ಟ ಸಿಗಲ್ಲ ಏನೋ ದಿನ ತಿನ್ನಕ್ಕೆ ಎಲೆ ಸಿಗಲ್ಲ ದಿನ ತಿನ್ನಕ್ಕೆ ಎಲೆ ಸಿಗಲ್ಲ ಅಂತ ಇದ್ದಾರೆ. ಓಕೆ, ಡೆಫಿನೆಟ್ಲಿ ಟ್ರೈ ಮಾಡಿ ಆ್ಯಂಡ್ ನಂಗೆ ಕಾಮೆಂಟ್ಸಲ್ಲಿ ಹೇಳಿ ನಿಮಗೆ ಹೆಂಗೆ ಇಷ್ಟ ಆಯಿತು ಇವತ್ತಿನ ರೆಸಿಪಿ, ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತ. ಆ್ಯಂಡ್ ನಾವು ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.